ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ರೇಷನ್ ಅಕ್ಕಿನ ಬಳಸಿಕೊಂಡು ಸೂಪರ್ ಆಗಿರ್ತಕ್ಕಂತಹ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಂಚಿಗೆ ಅಂಟದೆ ಹರಿಯದೆ ಮುರಿಯದೆ ಇರ್ತಕ್ಕಂಥ ಪರ್ಫೆಕ್ಟ್ ಆದಂಥ ಹೋಟೆಲ್ ರೀತಿಯ ಹೊಂಬಣ್ಣದ ಗರಿ ಆದಂತಹ ದೋಸೆ ರೆಸಿಪಿ. ಅಕ್ಕಿ ರುಬ್ಬುವಾಗ ಈ ಒಂದು ಸೀಕ್ರೆಟ್ ಪದಾರ್ಥನ ಸೇರಿಸಿ ರುಬ್ಬಿ ಫರ್ಮೆಂಟೇಷನ್ ಮಾಡಿದ್ರೆ ಸೂಪರ್ ಆಗಿರ್ತಕ್ಕಂಥ ದೋಸೆನ ನಾವು ರೆಡಿ ಮಾಡ್ಕೊಳ್ಬೋದು. ಬನ್ನಿ ತಡ ಮಾಡದೆ ಆ ಸೀಕ್ರೆಟ್ ಪದಾರ್ಥ ಯಾವುದು ಅಂತ ಈ ರೆಸಿಪಿ ಮಾಡ್ತಾ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಒಂದು ಪಾತ್ರೆಗೆ 1 ಬಟ್ಲಳತೆ ಹಾಗೆ 3 ಬಟ್ಲಾಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಹಾಗೆಯೇ ಅದೇ ಬಟ್ಲಳತೆಗೆ ಅರ್ಧ ಬಟ್ಲಾಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ತಗೊಳ್ಬೋದು. ಹಾಗೆ ಅದೇ ಬಟ್ಲಳತೆಗೆ 1/4 ಬಟ್ಲಾಗುವಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಇದ್ರ ಜೊತೆಗೇನೆ 1 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಅದೇ ಬಟ್ಲಳತೆಗೆ ಅರ್ಧ ಬಟ್ಲಾಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ಇದು ಗಟ್ಟಿ ಅವಲಕ್ಕಿ. ಈ ಅವಲಕ್ಕಿನ ನಂತರ ಸೇರಿಸಬೇಕಾಗುತ್ತೆ. ಇಲ್ಲಿ ನಾನು ಫಸ್ಟಿಗೆ ಈ ಅಕ್ಕಿ ಬೇಳೆ ಎಲ್ಲವನ್ನು ಕೂಡ ಒಂದು 3ರಿಂದ 4 ಬಾರಿ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿ ತಗೊಳ್ತಾ ಇದ್ದೀನಿ. ರೇಷನ್ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಧೂಳಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ಒಂದು 3ರಿಂದ 4 ಸತಿ ಚೆನ್ನಾಗಿ ವಾಶ್ ಮಾಡಿ ಅಕ್ಕಿ ಬೇಳೆ ಮುಳುಗಿ ಮೇಲೆ ನೀರು ನಿಲ್ಲಬೇಕು ಅಷ್ಟು ನೀರನ್ನು ಸೇರಿಸಿ ಸರಿಸುಮಾರು ಒಂದು 4ರಿಂದ 5 ಗಂಟೆ ಅಥವಾ 5ರಿಂದ 6 ಗಂಟೆನಾದರೂ ನೆನೆಸಿ ತಗೊಂಡ್ರೆ ಸಾಕು. ನೋಡಿ, ಇವಾಗ ಅದೇ ಬಟ್ಲಳತೆಯಲ್ಲಿ ಅರ್ಧ ಬಟ್ಲಾಗುವಷ್ಟು ಅವಲಕ್ಕಿ ತಗೊಂಡಿದ್ನಲ್ವ, ಇದನ್ನು ನಾವು ಅಕ್ಕಿ ರುಬ್ಬುವ ಒಂದು 10 ನಿಮಿಷಗಳ ಮುಂಚೆ ನೆನೆಸಿಟ್ರೂ ಕೂಡ ಸಾಕಾಗುತ್ತೆ. ಜಾಸ್ತಿ ನೆನಿಬೇಕು ಅಂತೇನಿಲ್ಲ. ನೋಡಿ, ಇವಾಗ ಈ ಅಕ್ಕಿ ಬೇಳೆನ ನಾನಿಲ್ಲಿ ಸರಿಸುಮಾರು ಒಂದು 5 ಗಂಟೆಗಳ ಕಾಲ ನೆನೆಸಿ ತಗೊಂಡಿದ್ದೀನಿ. ಚೆನ್ನಾಗಿ ಅಕ್ಕಿ ಬೇಳೆ ಎಲ್ಲವೂ ಕೂಡ ನೆಂದಿದೆ. ಇವಾಗ ಇಲ್ಲಿ ಮಿಕ್ಸರ್ ಜಾರ್ಗೆ ಸೇರಿಸಿ ಇದನ್ನು ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೀನಿ. ಇಲ್ಲಿ ರುಬ್ಬೋದಕ್ಕೆ ನಾನು ನೆನೆಸಿರ್ತಕ್ಕಂಥ ನೀರನ್ನೇ ಬಳಸ್ತಾ ಇರೋದು. ಇದರಿಂದ ಫರ್ಮೆಂಟೇಷನ್ ಇನ್ನೂ ಚೆನ್ನಾಗಾಗುತ್ತೆ. ಹಾಗೆಯೇ ಅರ್ಧದಷ್ಟು ನೆನೆಸಿರ್ತಕ್ಕಂಥ ಅವಲಕ್ಕಿನೂ ಕೂಡ ಸೇರಿಸಿ ಇವಾಗ ಮುಖ್ಯವಾಗಿ ಹೇಳಿರ್ತಕ್ಕಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅದೇನಪ್ಪ ಅಂದರೆ ಈರುಳ್ಳಿನ ನಾನಿಲ್ಲಿ ಸೇರಿಸ್ತಾ ಇರೋದು. ಒಂದು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಈ ಥರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ರೇಷನ್ ಅಕ್ಕಿ ಜೊತೆಗೆ ಈ ಥರ ನಾವು ಈರುಳ್ಳಿನ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಮಾಡುವಂಥ ದೋಸೆ ಹಂಚಿಗೆ ಅಂಟದೆ ಹರಿಯದೆ ಮುರಿಯದೆ ಇರ್ತಕ್ಕಂಥ ಪರ್ಫೆಕ್ಟ್ ಹೋಟೆಲ್ ರೀತಿಯ ಗರಿ ಆದಂಥ ದೋಸೆನ ನಾವು ರೆಡಿ ಮಾಡ್ಕೊಳ್ಬೋದು. ಪೂರ್ತಿ ನುಣ್ಣಗೆ ನಾವು ಇದನ್ನು ಗ್ರೈಂಡ್ ಮಾಡಿ ತಗೊಂಡ್ರೆ ಸಾಕು. ಇಲ್ಲಿ ಈರುಳ್ಳಿ ಹಾಕಿರೋದ್ರಿಂದ ಹಿಟ್ಟು ಸ್ಮೆಲ್ ಬರುತ್ತಾ ಅಥವಾ ದೋಸೆ ಈರುಳ್ಳಿ ಸ್ಮೆಲ್ ಬರುತ್ತಾ ಅಂತ ನೀವು ಕೇಳ್ಬೋದು. ಇಲ್ಲ, ಯಾವುದೇ ಕಾರಣಕ್ಕೂ ಹಿಟ್ಟಾಗಲಿ ದೋಸೆ ಆಗಲಿ ಈರುಳ್ಳಿ ಸ್ಮೆಲ್ ಅನ್ನುವಂಥದ್ದು ಬರೋದಿಲ್ಲ. ತುಂಬಾ ಚೆನ್ನಾಗಿ ದೋಸೆ ರೆಡಿ ಆಗುತ್ತೆ. ಉಳಿದಂಥ ಎಲ್ಲ ಅಕ್ಕಿ ಬೇಳೆನೂ ಕೂಡ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಒಂದೇ ಒಂದು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿನ ನಾನಿಲ್ಲಿ ಗ್ರೈಂಡ್ ಮಾಡೋದಕ್ಕೆ ಸೇರಿಸಿರೋದು. ನೋಡಿ, ಪೂರ್ತಿಯಾಗಿ ಗ್ರೈಂಡ್ ಮಾಡಿರ್ತಕ್ಕಂತಹ ಈ ಹಿಟ್ಟನ್ನು ಮತ್ತೆ ನಾನಿಲ್ಲಿ ಪುನಃ 2 ನಿಮಿಷಗಳ ಕಾಲ ಈ ಥರ ಸ್ಪೂನಿಂದ ಗರಗರ ಅಂತ ಇದನ್ನು ಬೀಟ್ ಮಾಡ್ತಾ ಇದ್ದೀನಿ. ಈ ಥರ ನಾವು ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಹಗುರಾಗಿ ಫರ್ಮೆಂಟೇಷನ್ ತುಂಬಾ ಚೆನ್ನಾಗಾಗುತ್ತೆ. ಫರ್ಮೆಂಟೇಷನ್ ಚೆನ್ನಾಗಾದರೆ ಮಾಡುವಂಥ ದೋಸೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿದೆ. ತೀರಾ ತೆಳುವಾಗೋಲ್ಲ, ತೀರಾ ಗಟ್ಟಿ ಆಗೋಲ್ಲ. ಇವಾಗ ಇದನ್ನು ಸರಿಸುಮಾರು ಇಡೀ ರಾತ್ರಿ ನಾನಿಲ್ಲಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು 8 ಗಂಟೆಗಳ ಕಾಲ ಹಿಟ್ಟು ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟರೆ ಸಾಕು. ನೋಡಿ, ಇವಾಗ ಬೆಳಿಗ್ಗೆ ಎದ್ದಾಗ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ನೋಡ್ತಾ ಇದ್ದೀರಲ್ಲ, ಇಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆದರೆ ಸಾಕು. ನಾವು ಸ್ವಲ್ಪ ಕೂಡ ಸೋಡಾ ಈನು ಯಾವುದು ಕೂಡ ಬಳಸ್ದೇನೆ ದೋಸೆನ ಚೆನ್ನಾಗಿ ಸಾಫ್ಟಾಗೂ ಕೂಡ ಗರಿ ಆಗು ಕೂಡ ಮಾಡ್ಕೊಳ್ಬೋದು. ಪುನಃ ಈ ಹಿಟ್ಟನ್ನು ನಾನಿಲ್ಲಿ 1 ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟು ಯಾವ ಥರ ರೆಡಿ ಆಗಿದೆ ಅಂತ. ಇವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ನಾನಿಲ್ಲಿ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಪುಡಿ ಹಾಕೋದ್ರಿಂದ ದೋಸೆಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಹೋಟೆಲ್ ರೀತಿಯ ದೋಸೆಗಿಂತನೂ ಕೂಡ ಕಡಿಮೆ ಇರೋದಿಲ್ಲ. ಒಂದು ಸತಿ ಈ ಒಂದು ವಿಧಾನದಲ್ಲೂ ಕೂಡ ನೀವು ದೋಸೆನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲನೂ ಕೂಡ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಏನಾದರೂ ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕಿ ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು. ಯಾವುದೇ ಥರ ನೀರನ್ನು ನಾನಿಲ್ಲಿ ಬಳಸಿಲ್ಲ. ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿದೆ. ದೋಸೆ ಮಾಡೋದಕ್ಕೆ ಹಿಟ್ಟು ಇವಾಗ ರೆಡಿಯಾಗಿದೆ. ಈ ಕಡೆ ಸ್ಟವ್ನ ಆನ್ ಮಾಡಿ ದೋಸೆ ತವಾನ ನಾನಿಲ್ಲಿ ಕಾಯಕ್ಕಿಟ್ಟಿದ್ದೆ. ದೋಸೆ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ ದೋಸೆ ತವಾನ ಕಾಯಿಸಿ
ಕಾದಿರುವಂಥ ದೋಸೆ ತವಾಗೆ ಒಂದು ಸ್ವಲ್ಪ ನೀರಿನಿಂದ ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ನಂತರ ನಾನಿಲ್ಲಿ ದೋಸೆನ ಹಾಕ್ತಾ ಇದ್ದೀನಿ. ದೋಸೆ ಹಾಕಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕಿ ನಂತರ ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿ ದೋಸೆನ ಬೇಯಿಸ್ತಾ ಇದ್ದೀನಿ. ದೋಸೆ ಮೇಲ್ಗಡೆ ಸ್ವಲ್ಪ ಹಸಿ ಬೆಂದಿದೆ ಅಂದಾಗ ನಾನಿಲ್ಲಿ ಬಟರನ್ನು ಅಪ್ಲೈ ಮಾಡಿದ್ದೀನಿ. ಬಟರ್ ಬದಲಿಗೆ ನೀವಿಲ್ಲಿ ಎಣ್ಣೆ ತುಪ್ಪನೂ ಕೂಡ ಅಪ್ಲೈ ಮಾಡ್ಬೋದು. ನಂತರ ಈ ಥರ ದೋಸೆ ತವನ ನಾವು ತಿರುವುತ್ತಾ ದೋಸೆ ಎಲ್ಲ ಭಾಗದಲ್ಲೂ ಕೂಡ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಂಬಣ್ಣದ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರ್ತಕ್ಕಂಥ ಹೋಟೆಲ್ ರೀತಿಯ ದೋಸೆನ ನಾವಿಲ್ಲಿ ರೆಡಿ ಮಾಡ್ಕೊಳ್ಬೋದು. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದೆ ಅಂತ. ಸ್ವಲ್ಪ ಕೂಡ ಹಂಚಿಗೆ ಅಂಟದೆ ಹರಿಯದೆ ಮುರಿಯದೆ ಇರ್ತಕ್ಕಂಥ ದೋಸೆ ರೆಡಿ ಆಗಿದೆ. ಒಳಗಡೆಯಿಂದ ಸಾಫ್ಟ್ ಆಗಿರ್ತಕ್ಕಂಥ ಹಾಗೆ ಮೇಲ್ಗಡೆಯಿಂದ ಗರ್ಗರಿ ಆಗಿರ್ತಕ್ಕಂಥ ದೋಸೆ ರೆಡಿ ಆಗಿದೆ. ಅರೆ ವಾ, ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವುದೇ ಹೋಟೆಲ್ ದೋಸೆಗಿಂತನೂ ಕೂಡ ಕಡಿಮೆ ಇಲ್ಲ. ಒಂದ್ಸತಿ ನೀವು ಈ ರೇಷನ್ ಅಕ್ಕಿ ಜೊತೆಗೆ ಈರುಳ್ಳಿನ ಸೇರಿಸಿ ದೋಸೆನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಭಾಗದಲ್ಲೂ ಕೂಡ ದೋಸೆ ಎಷ್ಟು ಚೆನ್ನಾಗಿ ಕಲರ್ ಆಗಿ ಬಂದಿದೆ ಅಂತ ನೋಡಿ. ಈ ಥರ ದೋಸೆನ ಮಾಡಿಕೊಡಿ. ಬಿಸಿ ಬಿಸಿ ಆಗಿರುವಾಗ ಒಬ್ಬರೇ ಒಂದು 6 ದೋಸೆನ ತಿಂದು ಖಾಲಿ ಮಾಡಿಬಿಡ್ತಾರೆ. ಯಾವುದೇ ಹೋಟೆಲ್ ದೋಸೆಗಿಂತನೂ ಕೂಡ ಕಡಿಮೆ ಇರೋದಿಲ್ಲ ರುಚಿಯಲ್ಲಿ. ಪ್ರತಿ ಬಾರಿಗೂ ದೋಸೆ ಹಾಕಬೇಕಾದ್ರೆ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ನಂತರ ದೋಸೆನ ಹಾಕೋದ್ರಿಂದ ದೋಸೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಾವು ಬೆಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡಿ ದೋಸೆನ ಬೇಯಿಸೋದ್ರಿಂದ ದೋಸೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆಯೇ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೇಮ್ ಎಕ್ಸಾಕ್ಟ್ ಹೋಟೆಲ್ ರೀತಿಯ ದೋಸೆ ಬೇಕು ಅನ್ನೋದಾದರೆ ಹೋಟೆಲ್ಗಳಲ್ಲಿ ಸುರಿಯೋ ಥರ ಬೆಣ್ಣೆ ತುಪ್ಪನ ನಾವಿಲ್ಲಿ ಸುರಿದ್ರೆ ಸಾಕು. ಅದೇ ಥರ ಶೈನಿಂಗ್ ಆಗಿರ್ತಕ್ಕಂಥ ದೋಸೆನೂ ಕೂಡ ಮನೆಯಲ್ಲೇ ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ದೋಸೆ ರೆಡಿ ಆಗ್ತೀವಿ ಅಂತ. ಪ್ರತಿಯೊಂದು ದೋಸೆನೂ ಕೂಡ ಇದೇ ಥರ ತುಂಬಾ ಚೆನ್ನಾಗಿ ಬರುತ್ತೆ. ಈ ಹೋಟೆಲ್ಗಳಲ್ಲಿ ದೋಸೆ ತವ ಹಾಗೆ ಗ್ಯಾಸ್ ಸ್ಟವ್ ಕೂಡ ದೊಡ್ಡದಾಗಿರುತ್ತೆ. ಹಾಗಾಗಿ ಅಲ್ಲಿ ದೋಸೆಗಳು ಕೆಂಪಿಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸೊ ಅದೇ ಥರ ನಾವು ಮನೆಯಲ್ಲಿ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಗ್ಯಾಸ್ ಸ್ಟವ್ ಚಿಕ್ಕದಾಗಿರುತ್ತೆ. ದೋಸೆ ತವನ ಈ ಥರ ನಾವು ತಿರುವುತ್ತಾ ಬೇಯಿಸೋದ್ರಿಂದ ಅಗದಿ ಪರ್ಫೆಕ್ಟ್ ಆದಂಥ ಹೋಟೆಲ್ ರೀತಿಯ ಹೊಂಬಣ್ಣದ ದೋಸೆನ ನಾವು ಈ ರೀತಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಟ್ಟಿರೋದು. ಇದೇ ಹಿಟ್ಟಿನಿಂದ ನೀವು ಬೇಕಂದರೆ ಸೆಟ್ ದೋಸೆ ಅಥವಾ ಮಸಾಲೆ ದೋಸೆನೂ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಬಿಸಿ ಬಿಸಿ ಆಗಿರುವಾಗ ಈ ಥರ ಬೆಣ್ಣೆನ ಸವರಿ ದೋಸೆನ ತಿನ್ನಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಹೋಟೆಲ್ಗೆ ಹೋಗೋದನ್ನೇ ಮರ್ತು ಹೋಗ್ತೀರಾ. ಇಲ್ಲಿ ಅಕ್ಕಿ ರುಬ್ಬುವಾಗ ಈರುಳ್ಳಿ ಹಾಕಿ ರುಬ್ಬಿರೋದ್ರಿಂದ ಹಿಟ್ಟನ್ನು ನಾವು ಜಾಸ್ತಿ ದಿನಗಳ ಕಾಲ ಸ್ಟೋರ್ ಮಾಡಿಡೋದಕ್ಕಾಗೋದಿಲ್ಲ. 2 ದಿನ ಜಾಸ್ತಿ ಆಗೋಯಿತು. ಇದಕ್ಕಿಂತ ಹೆಚ್ಚಿಗೆ ನೀವು ದೋಸೆ ಹಿಟ್ಟನ್ನು ಇಡೋದಕ್ಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇ ದೋಸೆ ಹಿಟ್ಟನ್ನು ನಾವು ಫ್ರೆಶ್ ಆಗಿ ಮಾಡಿಕೊಂಡು ಅವತ್ತಿಂದ ಅವತ್ತಿಗೆ ಖಾಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದೇ ರೀತಿ ಇನ್ನೂ ಹಲವು ದೋಸೆ ರೆಸಿಪಿ ವಿಡಿಯೋಗಳನ್ನು ಆಲ್ರೆಡಿ ನಾನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಒಮ್ಮೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಕೂಡ ನೋಡ್ಬೋದು. ಚಾನಲ್ನ ವಿಸಿಟ್ ಮಾಡಿ ಕೂಡ ನೋಡ್ಬೋದು. ಯಾರಿಗೆಲ್ಲ ದೋಸೆ ಮಾಡೋದಕ್ಕೆ ಕಷ್ಟ ಅಂತ ಅಂತಿರೋ, ದೋಸೆ ಚೆನ್ನಾಗೇ ಬರ್ತಾ ಇಲ್ಲ ಅಂತಿರೋ, ಈ ಒಂದು ವಿಧಾನದಲ್ಲೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ಇವತ್ತಿನ ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ಯಾರೆಲ್ಲ ನೋಡಿದಿರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.